ನಮಸ್ಕಾರ ಪುಟಾಣಿ ಸ್ನೇಹಿತರೆ. ನನ್ನದೊಂದು ಪುಟ್ಟ ವಿನಂತಿ. ಎಂದೂ ನಿಮ್ಮ ಅಪ್ಪ ಅಮ್ಮನನ್ನು ಕಡೆಗಾಣಿಸದಿರಿ, ನಿರ್ಲಕ್ಷಿಸದಿರಿ. ಹಾಗೊಂದು ವೇಳೆ ಅವರನ್ನು ನಿರ್ಲಕ್ಷಿಸಿ, ಕಡೆಗಾಣಿಸಿ, ನೋಯಿಸಿ ಅವರಿಲ್ಲದ ದಿನಗಳಲ್ಲಿ ಪಶ್ಚಾತ್ತಾಪ ಪಟ್ಟರೆ ಇಟ್ಸ್ ಆಫ್ ನೋ ಯೂಸ್. ನಿಮ್ಮ ತಂದೆ ನಿಮಗಾಗಿ ಮಾಡಿರುವ ತ್ಯಾಗವನ್ನು ಒಮ್ಮೆ ಮೆಲುಕು ಹಾಕಿ. ಅವರು ದುಡಿಯಲು ಶುರು ಮಾಡಿದ ದಿನದಿಂದಲೂ ಮನೆಯವರಿಗಾಗಿಯೇ ದುಡಿಯುತ್ತಿರುತ್ತಾರೆ. ಇನ್ನು ಮದುವೆಯಾಗಿ ಮಕ್ಕಳಾದ ನಂತರವಂತೂ ತಮ್ಮ ಬಗ್ಗೆ ಮರೆತೇ ಬಿಡುತ್ತಾರೆ. ಯಾವಾಗಲೂ ಮನೆಯವರೆಲ್ಲ ಸಂತೋಷವಾಗಿರಬೇಕು, ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಬೇಕು, ಚೆನ್ನಾಗಿ ಓದಿಸಬೇಕು, ಅವರು ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ನಿಲ್ಲಬೇಕು ಎನ್ನುವುದೊಂದೇ ಅವರ ಕನಸಾಗಿರುತ್ತದೆ. ಇದಕ್ಕೆ ತಾಯಿಯೂ ಹೊರತಾಗಿರುವುದಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ತಾವು ಎಜುಕೇಟೆಡ್ ಆಗಿದ್ದರೂ ಜೀವನದಲ್ಲಿ ಒಳ್ಳೆಯ ಕೆರಿಯರ್ ರೂಪಿಸಿಕೊಳ್ಳಬೇಕು, ಮತ್ತೊಬ್ಬರ ಮುಂದೆ ಕೈ ಚಾಚದೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕೆಂದು ಕನಸು ಕಟ್ಟಿಕೊಂಡಿರುತ್ತಾಳೆ. ಆದರೆ ಪರಿಸ್ಥಿತಿಯ ಒತ್ತಡದಿಂದ ಅವರು ಹೊರಗೆ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಲು ಸಾಧ್ಯವೇ ಆಗುವುದಿಲ್ಲ. ತಮ್ಮ ದುಡಿಯುವ ವಯಸ್ಸಿನಲ್ಲಿ ಮನೆ, ಗಂಡ, ಮಕ್ಕಳು ಎಂದು ತಮ್ಮ ಕೆರಿಯರ್ ಮಾಡಿಕೊಳ್ಳುವ ಕನಸನ್ನು ಮೂಟೆ ಕಟ್ಟಿ ಮೇಲಕ್ಕೆಸೆದು ಬಿಡುತ್ತಾಳೆ. ಅದಕ್ಕಾಗಿ ಸ್ನೇಹಿತರೆ ಹೇಳುವುದು, ಅಪ್ಪ ಅಮ್ಮನ ಮನಸ್ಸನ್ನು ನೋಯಿಸಬೇಡಿ. ಅವರೇನಾದರೂ ಅರ್ಥವಾಗಿಲ್ಲವೆಂದು ಪುನಃ ಪುನಃ ಕೇಳಿದರೆ ರೇಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ಅವರು ಕೇಳುವ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರಿಸಿ. ಒಂದು ವೇಳೆ ಅವರೇನಾದರೂ ಹಣಕಾಸಿನ ಅಭಾವದಿಂದ ನಿಮ್ಮ ಮೇಲೆ ಅವಲಂಬಿತರಾಗಿದ್ದರೆ ಅವರ ಅವಶ್ಯಕತೆಗಳನ್ನು ಅವರು ಕೇಳುವ ಮೊದಲೇ ಊಹಿಸಿ ಅದನ್ನು ಪೂರೈಸಿಬಿಡಿ ಮಕ್ಕಳೇ. ಇಲ್ಲದಿದ್ದರೆ ಕಾಲ ಮಿಂಚಿ ಹೋಗುತ್ತದೆ. ನೀವು ಅವರೊಂದಿಗೆ ಮಾತನಾಡಬೇಕು, ನೋಡಿಕೊಳ್ಳಬೇಕೆಂದರೂ ಅವರೇ ಇರುವುದಿಲ್ಲ. ಆಗ ನೊಂದುಕೊಂಡರೆ ಉಪಯೋಗವಿಲ್ಲ. ಈಗಲೇ ಎಚ್ಚೆತ್ತುಕೊಳ್ಳಿ ಮಕ್ಕಳೇ. ನಮಸ್ಕಾರ.